ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೋಕೋನಟ್ ರೈಸ್ ಅಂದರೆ ತೆಂಗಿನಕಾಯಿಯ ಅನ್ನನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಇದು ಡಿಫ್ರೆಂಟ್ ಆದಂಥ ರುಚಿನ ಒಳಗೊಂಡಿರುತ್ತೆ. ತಿಂತಾ ಇದ್ದರೆ ಇನ್ನಷ್ಟು ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ಹಾಗೆ ಬನ್ನಿ, ಕೋಕೋನಟ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿಯಾಗಿ ಈ ಒಂದು ತೆಂಗಿನಕಾಯಿನ ಅಥವಾ ಕೋಕೋನಟ್ ರೈಸ್ನ ಸಿದ್ಧ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋದಂತೆ. ಹೆಸರೇ ಹೇಳೋ ಹಾಗೆ ಕೋಕೋನಟ್ ರೈಸ್ ಆಗಿರೋದ್ರಿಂದ ನಾವಿಲ್ಲಿ 1 ಕಪ್ ಅಳತೆಯ ಅಕ್ಕಿನ 10 ನಿಮಿಷ ನೀರಲ್ಲಿ ನೆನೆಸಿ, ತದನಂತರ 1.5 ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರ್ಗೆ 2 ವಿಸಲ್ ಕೂಗಿಸಿ ಬೇಯಿಸಿರ್ತಕ್ಕಂಥ ಬಿಡಿಬಿಡಿಯಾದಂಥ ಅನ್ನ ಇದು. ಈ ರೀತಿ ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಅನ್ನನ ಸಿದ್ಧ ಮಾಡಿರ್ತಕ್ಕಂಥದ್ದು. ಈ ರೀತಿ ಮೊದಲೇ ಅನ್ನನ ಸಿದ್ಧ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿಯಾಗಿ ಕೋಕೋನಟ್ ರೈಸನ್ನು ಮಾಡ್ಬೋದು. ಕೋಕೋನಟ್ ರೈಸನ್ನು ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಕೋಕೋನಟ್ ರೈಸ್ನ ಒಗ್ಗರಣೆ ಮಾಡೋದಕ್ಕೋಸ್ಕರ ಎಣ್ಣೆನ ಬಳಸಬೇಕಾಗತ್ತೆ. ನಾವಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇಲ್ಲ. ಇದು ಕೋಕೋನಟ್ ರೈಸ್ ಆಗಿರೋದ್ರಿಂದ ತಿನ್ನೋದಕ್ಕೆ ಯೋಗ್ಯವಾದಂತಹ ಕೊಬ್ಬರಿ ಎಣ್ಣೆನ 3 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇರ್ತಕ್ಕಂಥದ್ದು. ಬೇಕಿದ್ರೆ ನೀವು ತುಪ್ಪನೂ ಬಳಸ್ಬೋದು ಅಥವಾ ಕಡಲೆಕಾಯಿ ಎಣ್ಣೆನೂ ಸಹ ಬಳಸ್ಬೋದು. ಬಟ್ ತೆಂಗಿನಕಾಯಿ ರೈಸ್ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆನ ಬಳಸೋದು ಬಹಳ ಉತ್ತಮ. ಹೀಗಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಸಾಸಿವೆ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗಿನ ಪುಡಿನ ಹಾಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಸೋಂಪು ಕಾಳು, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಈಗ 1 ಇಂಚಷ್ಟು ಚಕ್ಕೆನೂ ಹಾಕಿ ಇದನ್ನೆಲ್ಲ 30 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಈಗಿಲ್ಲಿ 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಾಯಿತು. ನಾವಿಲ್ಲಿ ಒಂದು 20 ಗೋಡಂಬಿನ ಬಳಸ್ತಾ ಇದ್ದೀವಿ. ಅದೇ ರೀತಿಯಾಗಿ 15ರಿಂದ 20 ಒಣದ್ರಾಕ್ಷಿ. ಈಗ ಗೋಡಂಬಿನ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಅಂದರೆ ಗೋಲ್ಡನ್ ಬ್ರೌನ್ ಅಂತಾರೆ, ಅಲ್ಲಿವರೆಗೂ ಗೋಡಂಬಿನ ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಗೋಡಂಬಿ ಕಂದು ಬಣ್ಣ ಬಂದಿದೆ. ಹುರಿದಾದ ನಂತರ ದ್ರಾಕ್ಷಿನೂ ಸಹ ಚೆನ್ನಾಗಿ ಉಬ್ಬಿದೆ. ಈ ರೀತಿ ಇವೆರಡನ್ನು ಫ್ರೈ ಮಾಡಿದ ನಂತರ 5ರಿಂದ 6 ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ತದನಂತರ ಬಳಸ್ತಕ್ಕಂಥದ್ದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸರಿಸುಮಾರು ಮತ್ತೆ ಒಂದು 30 ಸೆಕೆಂಡು ಇವೆರಡನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿದ ನಂತರ ಅನ್ನ ಮಾಡಬೇಕಾದ್ರೆ ಅನ್ನಕ್ಕೂ ಸಹ ಉಪ್ಪನ್ನು ಬಳಸಿದ್ದೀವಿ. ಈಗ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಉಪ್ಪನ್ನು ಸೇರಿಸಿ ಬೆರೆಸಾದ ನಂತರ ತಾಜಾತನದ 1 ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿನ ಹಾಕ್ಕೊಂಡು ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ತೆಂಗಿನಕಾಯಿ ಬಣ್ಣ ಬದಲಾಗಬೇಕು. ಅಂದರೆ ಅದರಲ್ಲಿರ್ತಕ್ಕಂಥ ಹಸಿ ಎಲ್ಲ ಸ್ವಲ್ಪ ಹೋಗಬೇಕು. ಒಂದು ರೀತಿ ಹೇಳಬೇಕಂದ್ರೆ ನಾವು ಚಿತ್ರಾನ್ನಕ್ಕೆ ಯಾವ ರೀತಿಯಾಗಿ ಒಗ್ಗರಣೆ ಕೊಡ್ತೀವೋ ಅದೇ ರೀತಿಯಾಗಿ ಈ ಕೋಕೋನಟ್ ಅಂದರೆ ತೆಂಗಿನಕಾಯಿನ ಬಳಸಿ ತೆಂಗಿನಕಾಯಿ ರೈಸ್ಗೆ ಸಿದ್ಧ ಮಾಡ್ತಾ ಇರ್ತಕ್ಕಂಥ ಒಗ್ಗರಣೆ ಇದು. ಅದರಲ್ಲೂ ವಿಶೇಷ ಏನಂದರೆ ನಾವು ಅಲ್ಲಿ ಚಿತ್ರಾನ್ನಕ್ಕೆ ಕಡಲೆಕಾಯಿ ಎಣ್ಣೆನ ಹಾಕಿ ಕಡಲೆಕಾಯಿ ಬೀಜನ ಬಳಸ್ತೀವಿ. ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ತೆಂಗಿನಕಾಯಿ ತುರಿನ ಬಳಸಿರ್ತಕ್ಕಂಥದ್ದು ವಿಶೇಷ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡಾಯಿತು. ಸ್ವಲ್ಪ ಬಣ್ಣ ಬದಲಾಗಿದೆ, ಅಂದರೆ ಹಸಿ ಹೋಗಿದೆ. ಈ ಸಮಯದಲ್ಲಿ ಅನ್ನನ ಬೆರೆಸ್ಕೋಬೇಕಾಗತ್ತೆ. ಮೊದಲೇ ಬಿಡಿಬಿಡಿಯಾಗಿ 1 ಕಪ್ ಅಳತೆ ಅನ್ನನ ಬೇಯಿಸಿ ಇಟ್ಟಿದ್ವಲ್ಲ, ಆ ಅನ್ನನ ಹಾಕ್ಕೋಬೇಕಾಗತ್ತೆ ಬಾಣಲಿಗೆ. ಈಗ ಈ ರೀತಿಯಾಗಿ ಅನ್ನನು ಬಾಣಲಿಗೆ ಹಾಕಿದ ನಂತರ ಚಿತ್ರಾನ್ನನ ಯಾವ ರೀತಿ ನಾವು ಒಗ್ಗರಣೆ ಜೊತೆ ಬೆರೆಸ್ತೀವೋ ಅದೇ ರೀತಿಯಾಗಿ ಬೆರೆಸ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಚೆನ್ನಾಗಿ ತೆಂಗಿನಕಾಯಿ ತುರಿ ಹಾಗೆ ಒಗ್ಗರಣೆಗೆ ಸೇರಿಸಿದಂಥ ಎಲ್ಲ ಪದಾರ್ಥ ಅನ್ನ ಎಲ್ಲ ಚೆನ್ನಾಗಿ ಬೆರೆತರೆ ಸೂಪರಾಗಿ ತೆಂಗಿನಕಾಯಿ ರೈಸ್ ಸಿದ್ಧವಾಗಿಬಿಡುತ್ತೆ. ತೆಂಗಿನಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಬೆಳಗ್ಗಿನ ತಿಂಡಿಗಾಗ್ಬೋದು ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾಗ್ಬೋದು, ಖಂಡಿತ ಎರಡಕ್ಕೂ ಇದು ಹೊಂದ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆರೀತಾ ಇದೆ. ಬೆರೀತಾ ಕೋಕೋನಟ್ ರೈಸ್ ಎಷ್ಟು ಸೊಗಸಾಗಿ ಸಿದ್ಧವಾಗ್ತದೆ ಅಂತ. ಖಂಡಿತ ಮಿಕ್ಸ್ ಮಾಡಿದ ನಂತರ ಈ ಒಂದು ರೈಸ್ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ಸೊಗಸಾಗಿರುತ್ತೆ, ಬಹಳ ಮಜಬೂತಾಗಿರುತ್ತೆ. ಯಾಕೆಂದರೆ ಇದರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಒಣದ್ರಾಕ್ಷಿ, ಗೋಡಂಬಿ ಇದೆಲ್ಲ ಹಾಕಿರೋದ್ರಿಂದ ಬಾಯಿಗೆ ಆಗಾಗ ತಿಂತಾ ಇದ್ದರೆ
ಬಹಳ ಕ್ರಿಸ್ಪಿಯಾಗಿ ಸಿಗುತ್ತೆ ನೋಡಿ. ಅದರಿಂದ ಈ ರೈಸ್ನ ತಿನ್ಬೇಕಾದ್ರೆ ಸಿಗ್ತಕ್ಕಂಥ ರುಚಿನೇ ಬೇರೆ ಆಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಬೆರೆಸ್ಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಕೋಕೋನಟ್ ರೈಸ್ ಸಿದ್ಧ ಆಯಿತು ಅಂತಲೇ ಅರ್ಥ. ನೀವು ಹಲವಾರು ರೀತಿಯ ರೈಸ್ ಬಾತನ್ನು ಮಾಡಿರ್ತೀರ. ಒಮ್ಮೆ ಈ ರೀತಿಯಾದಂಥ ತೆಂಗಿನಕಾಯಿಯನ್ನು ಅಥವಾ ಕೋಕೋನಟ್ ರೈಸನ್ನು ಮಾಡಿ ನೋಡಿ. ಖಂಡಿತ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ. ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕೋಕೋನಟ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.